ಬಂದ್ರು ಅಟೆನ್ಷನ್. ಹಲೋ, ಸಾರಿ ಮೇಡಮ್, ಇನ್ಫಾರ್ಮ್ ಮಾಡಿರಲಿಲ್ಲ. ಏನು ಇನ್ಫಾರ್ಮ್ ಮಾಡಿಲ್ವಾ? ನಾವ್ ಎಂತ ಇಂಪಾರ್ಟೆಂಟ್ ಆಪರೇಷನ್ಗೆ ಹೋಗ್ತಿದೀವಿ ಅಂತ ಗೊತ್ತಿಲ್ವಾ ನಿನಗೆ? ಸರಿ ಮೇಡಮ್, ನಾನು ಮನೆಗೆ ಹೋಗ್ತೀನಿ. ಸರ್, ನನ್ನ ಪೇಮೆಂಟ್ ಕೊಟ್ಬಿಡಿ. ಯೋ ಇರಯ್ಯ, ಒಂದ್ ನಿಮಿಷ. ಬಾಸ್, ಸ್ವಲ್ಪ ಈ ಕಡೆ ಬರ್ತೀರಾ? ಏನಕ್ಕ ನೀನು ಕರೋನಾಗೆ ಎದುರ್ಕೊಂಡು ಯಾವ ಜೂನಿಯರ್ಸು ಬರ್ತಾ ಇಲ್ಲ. ನೀನು ನೋಡಿದ್ರೆ ಓವರ್ ಆಗಿ ಬಿಲ್ಡಪ್ ಕೊಟ್ಟು ಎಲ್ಲಾನು ಹಾಳು ಮಾಡ್ತಿದ್ಯಾ. ಯಾವನು ನಿಂತ್ಕೊಳ್ಳಲ್ಲ ಇಲ್ಲಿ. ಓ, ಹಂಗ ಸಿಚುಯೇಷನ್. ಓಕೆ ಓಕೆ, ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಬಾಸ್, ಇವತ್ತೆಲ್ಲಿ ಆಪರೇಷನ್? ನಿನ್ ಡೈಲಾಗ್ ಎಲ್ಲ ಆಗೋಯ್ತು. ಕೊಟ್ಟಿರೋ 200 ರೂಪಾಯಿಗೆ ಇದೇ ಜಾಸ್ತಿ ಆಯ್ತು. ಸೈಲೆಂಟ್ ಆಗಿ ನಿಂತ್ಕೋ. ಇನ್ಮೇಲೆ ಏನಿದ್ರು ಅಕ್ಕಂದೆ ಅವ. ಅಕ್ಕೋ, ಕಂಟ್ರೋಲ್ ಕಂಟ್ರೋಲ್. ಮ್ಯೂಸಿಕ್ ಕೇಳ್ತಿದ್ದಂಗೆ ನಿನ್ ಬಾಡಿಲಿ ಮೈಕಲ್ ಜಾಕ್ಸನ್ ಎತ್ಕೊಂಡಿದ್ದಾನೆ ಅಂತ ಗೊತ್ತು. ನಾವು ಹೋಗ್ತಿರೋದು ಆಪರೇಷನ್ಗೆ, ಅರ್ಥ ಮಾಡ್ಕೋ. ಕಂಟ್ರೋಲ್ ಕಂಟ್ರೋಲ್. ಅಯ್ಯೋ, ಏ ನಿಲ್ಸಯ್ಯ, ನೀನ್ ನಾರ್ ಕ್ಯಾರೆಕ್ಟರ್ ಲೋ, ರಾತ್ರಿ ಬಂದು ಪಾರ್ಟಿ ಮಾಡೋ. ಇವಾಗ ಫೋನ್ ಇಡ್ಲೋ. ನಾನು ಬರ್ತೀನಿ. ಓಕೆ ಓಕೆ, ಸೀರಿಯಸ್. ಇಷ್ಟೊತ್ತು ನೀವೆಲ್ಲ ಹೆಂಗಿದ್ರೆ ನಂಗೆ ಗೊತ್ತಿಲ್ಲ. ಈ ಅಂಬಿ ಬಂದ್ಮೇಲೆ ಆಟನೇ ಬೇರೆ. ಆಪರೇಷನ್ಗೆ ರೆಡಿನಾ ಆಫೀಸರ್ಸ್? ಫಾಲೋ ಮೀ. ನಾನು ಹೇಳೋಕ್ಕಿಲ್ಲ, ಯಾರ ತವನು ಹೇಳೋಕ್ಕಿಲ್ಲ. ಇರು ಇರು ಇರು, ಇನ್ನೂ ಇದೆ. ನನ್ನಿಂದ ನೀನ್ ಏನೇನ್ ಕಿತ್ಕೊಂಡಿದ್ಯೋ ಅದೆಲ್ಲ ನನ್ನ ಕೈಗೆ ಸೇರ್ಬೇಕು. ಮುಖ್ಯವಾಗಿ ಋಷಿ. ನನ್ ಋಷಿ ನನಗ್ ಮಾತ್ರ ಇರ್ಬೇಕು. ಅವನನ್ನ ನನಗ್ ಬಿಟ್ಕೊಡ್ಬಿಡ್ಬೇಕು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ಮಹಾಜನ್ ಕುಟುಂಬದಿಂದ ದೂರ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಳಗಡೆ ಯಾರಿದ್ದೀರಾ? ಅಯ್ಯೋ ಡಬ್ಬ ನನ್ನ ಮಕ್ಕಳ. ಆಪರೇಷನ್ ಮಾಡಕ್ ಬಂದಿರೋದು, ಆರ್ತಿ ತಗೊಳ್ಳೋದಕ್ಕಲ್ಲ. ಎಸ್ ಬಾಸ್. ಏ ಸ್ವಾಮಿ, ನಿಮ್ಮ ಮನೆ ರೇಡ್ ಮಾಡಕ್ ಬಂದಿದ್ದೀವಿ. ಏನು ಪೇಂಟ್ ಮಾಡಕ್ಕ? ಅಯ್ಯೋ, ಈ ಅಪ್ಪನಿಗೆ ಸ್ಪೀಕರ್ ಔಟು. ಸ್ವಾಮಿ, ಪೈಂಟ್ ಮಾಡಕ್ಕಲ್ಲ, ರೇಡ್ ಮಾಡಕ್ ಬಂದಿದ್ದೀವಿ. ಓಹೋ, ರೆಡ್ಡಿ ಕಡೆಯವರಾ? ಅಯ್ಯೋ ಅಮೃತಾಂಜನು. ಅಪ್ಪ, ರೇಡ್ ಮಾಡಕ್ ಬಂದಿದ್ದೀವಿ. ಏನು ರೇಡಾ? ಹೌದು, ನಮ್ಮ ಬಾಸ್ ನೇತೃತ್ವದಲ್ಲಿ ನಿಮ್ಮ ಮನೆ ರೇಡ್ ಮಾಡಕ್ ಬಂದಿದ್ದೀವಿ. ಯಾವನ ನಿಮ್ಮ ಬಾಸು?
ಹಂಗಂದ್ಬಿಟ್ಟವನು. ಹಲೋ, ಯಾರೇ ನೀವು? ಕರ್ನಾಟಕದಲ್ಲೇ ನನ್ನನ್ನು ನೋಡಿ ಈ ಪ್ರಶ್ನೆ ಕೇಳಿದ ಮೊದಲನೇ ವ್ಯಕ್ತಿ ನೀನೆ. ನೀನು ಅಷ್ಟೊಂದು ಫೇಮಸ್ ಏನಮ್ಮ? ಅಲ್ಲ, ನಮ್ಮ ಬಾಸು ಪರಿಚಯ ಇಲ್ಲದೆ ಇರೋರನ್ನ ಮೀಟ್ ಮಾಡಲ್ಲ ಅಂತ ಅರ್ಥ. ಸ್ಟಾಪ್ ದಿಸ್ ನಾನ್ಸೆನ್ಸ್. ನಮ್ಮ ಹತ್ರ ನಿಮ್ಮ ಮನೆ ರೇಡ್ ಮಾಡೋದಕ್ಕೆ ಪರ್ಮಿಷನ್ ಇದೆ. ಕೃಷ್ಣ ಕುಮಾರ್. ಎಸ್ ಬಾಸ್. ಹಾಂ, ನಿಮ್ಮ ಮನೆ ರೈಡ್ ಮಾಡೋದಕ್ಕೆ ನಮ್ಮ ಹತ್ರ ಪರ್ಮಿಷನ್ ಇದೆ. ದಿಸ್ ಇಸ್ ದಿ ವಾರಂಟಿ. ಎಸ್. ಏನು ವಾರಂಟಿನ? ವಾರೆಂಟ್ ಅದು, ವಾರಂಟಿ ಅಂತೆ. ಯಾಕೆ ಕಿವಿ ಕೇಳಲ್ವಾ? ಕಮಾನ್ ಕಮಾನ್. ಹಲೋ, ಏನ್ ಯೋಚಿಸ್ತಾ ನಿಂತ್ಬಿಟ್ಟೆ? ಏನ್ ಮಾಡಬೇಕು ಅಂತ ಕೇಳ್ದವಳು ನೀನು. ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟೆ. ನೀನ್ ಇದನ್ನೆಲ್ಲ ಮಾಡೋ ಹಾಗಿದ್ರೆ ನಿನ್ನಪ್ಪ ಸೇಫ್. ಇಲ್ಲ ಅಂದ್ರೆ ನೀನ್ ಋಷಿಗಾಗ್ಲಿ ಅಜ್ಜ ಅಜ್ಜಿಗಾಗ್ಲಿ ಏನು ಬಾಯ್ ಬಿಡ್ಕೂರ್ದು. ಬಾಯ್ ಬಿಟ್ರೆ ಚಂದ್ರಕಾಂತ್ ಮಹಾಜನ್ ಚಟ್ಟ ಏರ್ಬೇಕಾಗತ್ತೆ. ಮುಖ್ಯವಾಗಿ ಋಷಿ. ನೀನು ಯಾವುದಕ್ಕೂ ಒಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ಬರೀ ಬಾಯ್ ಮಾತಲ್ಲಿ ಅಪ್ಪಯ್ಯ ಅಪ್ಪಯ್ಯ ಅಂತಿರ್ತೀಯ ಹೊರ್ತು ನೀನ್ ಒಂದೆರಡು ವಿಷಯ ತ್ಯಾಗ ಮಾಡು ಅಂದ್ರೆ ಮಾಡಲ್ಲ. ಸೆಲ್ಫಿಶ್, ಸ್ವಾರ್ಥಿ ನೀನು. ಸರಿ, ನಾನು ಹೋಯ್ತೀನಿ. ಮನೆ ಕೆಟ್ಟವಳು ಪಾಪ. ಹೂವಿನಂತ ಕಮಲಿನ ಟಾರ್ಚರ್ ಕೊಟ್ಟು ಮನೆಯಿಂದ ಓಡ್ಸೇ ಬಿಟ್ಲು. ಇದನ್ ಕೇಳಿಸ್ಕೊಂಡು ಋಷಿ ಸುಮ್ಮನೆ ಇರ್ತಾನ? ನೋವೇ, ನಿನ್ನ ಹುಡ್ಕೊಂಡು ಹೋಗ್ತಾನೆ. ಅವನು ಹುಡ್ಕೋ ಜಾಗದಲ್ಲೇ ನೀನಿರ್ತೀಯ. ಅವನು ವಾಪಸ್ ನಿನ್ನ ಕರ್ಕೊಂಡು ಬರ್ತಾನೆ. ಆಮೇಲೆ ನನ್ ಗತಿ ಮತ್ತೆ ನಿನ್ ಮುಂದೆ ನಿಂತ್ಕೊಂಡು ಬೇಡ್ಕೋಬೇಕಾ? ನೀನು ಹೇಳಿದ್ನ ನಾನು ಮಾಡ್ತೀನಿ ಅಂದ್ಮ್ಯಾಕು ಮತ್ತೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ. ನಾನು ಏನ್ ತಾನೇ ಮಾಡ್ಲಿ ಅನಿಕಾ?
ಇಲ್ಲ ಇದು ನನ್ನಿಂದ ಆಗಕ್ಕಿಲ್ಲ. ರಿಷಿ ಸರ್ನ ನನ್ನಿಂದ ದೂರ ಮಾಡಕ್ ನನ್ ಕೈಲಿ ಆಗಕ್ಕಿಲ್ಲ. ಹಾಗಾದ್ರೆ ನಿನ್ನ ತಿಥಿ ಮಾಡಕ್ ತಯಾರಾಗು. ಅಗ್ನಿ ಮೂಲೆ, ವಾಯು ಮೂಲೆ, ಅಲ್ಲಲ್ಲ ಕುಬೇರ್ ಮೂಲೆ, ವಾಯು ಮೂಲೆ. ಅಬ್ಬಾ ಏನೋ ಮಾಡ್ತಿದ್ಯಾ? ಅಯ್ಯೋ ವಾಸ್ತು ಕಣಕ. ನೀನು ಬಂದಿರೋದ್ ರೇಡ್ ಮಾಡೋದಕ್ಕ ಇಲ್ಲ ಮೇಸ್ತ್ರಿ ಕೆಲಸ ಮಾಡೋದಕ್ಕ? ಅಗ್ನಿ ಪಗ್ನಿ ಅಂತ ವಾಸ್ತು ನೋಡೋದ್ ಬಿಟ್ಟು ಕರೆಕ್ಟ್ ಆಗಿ ಅಗ್ನಿ IPS ತರ ಕೆಲಸ ಮಾಡ್ಬೇಕು. ಕಮಾನ್ ಆಕ್ಷನ್. ಎಸ್ ಬಾಸ್. ನಿಂತ್ಕೊಳ್ರಿ ಒಂದು ನಿಮಿಷ. ಏನು ಒಳ್ಳೆ ಗೂಳಿ ನುಗ್ದಂಗೆ ನುಗ್ತಾ ಇದ್ದೀರಲ್ಲ. ನಾನು ಯಾರು ಗೊತ್ತು ತಾನೇ? ಈ ಏರಿಯಾಗೆ ಹಳೆ ಕಾರ್ಪೆಟ್ರು. ನನ್ನ ಮನೆ ವಸ್ತು ತುಳಿಯೋಷ್ಟು ಧೈರ್ಯ ಬಂತ ನಿಮಗೆ? ಅಲೋ ಸಮಯ, ನಾವು ವಸ್ತು ತುಳ್ಕೊಂಬಂದಿಲ್ಲ, ದಾಟ್ಕೊಂಬಂದಿದ್ದು ಗೊತ್ತಾ? ರೀ ಏನು ನಮ್ಮ ಹತ್ರನೇ ಕಾರ್ಪೊರೇಟ್ ಅಂತ ಡವ್ ಮಾಡ್ತೀರಾ? ಈ ವಯ್ಯ ನಿಜವಾಗ್ಲೂ ಕಾರ್ಪೆಟ್ರ್ ಕಣಕ. ಅಯ್ಯೋ ಆಳದವನೆ, ಎಂತ ಜಾಗ ಕರ್ಕೊಂಬಂದು ಬಾ ಓಡೋಣ. ಅಯ್ಯೋ ಅಕ್ಕ ನಿಂತ್ಕೊ. ದೊಡ್ಡದಾಗ ಮಾಲ್ ಸಿಗಬೇಕು ಅಂದರೆ ಕಾರ್ಪೆಟ್ರ್ ಮನೇಲಿ ಅಲ್ಲದೆ ಕೆಂಪಮ್ಮನ ಮನೇಲಿ ಸಿಗುತ್ತೆ. ಏನ್ರಿ ಅದು ಗುಸ್ಗುಸು? ಯಾವ ಸ್ಟೇಷನ್ ನೀವು? ಕತ್ರಿ. ಕತ್ರಿಗುಪ್ಪೆ ರೇ ಸ್ವಾಮಿ. ಈ ನಾನ್ ವೆಜ್ ಟಾಕಿಂಗೆಲ್ಲ ಕತ್ರಿ ಹಾಕಿ. ಇದೆಲ್ಲ ನಮ್ಮ ಬಾಸ್ಗೆ ಇಷ್ಟ ಆಗಲ್ಲ. ನೀವು ಸರಿಯಾಗಿ ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ನಮಗೆ ಮೆಸೇಜ್ ಬಂದಿದೆ. ಎಲ್ಲದಕ್ಕೂ ಟ್ಯಾಕ್ಸ್ ಸರಿಯಾಗಿ ಕಟ್ಟಿದ್ದೀನಿ. ಹೌದಾ? ಎಲ್ಲಿ ಪತ್ರಗಳನ್ನ ತಗೊಂಬನ್ನಿ ನೋಡೋಣ. ಆಯ್ತು, ತೋರಿಸ್ತೀನಿ ರೀ. ಬನ್ನಿ. ನಿಲ್ಸು ಅಕ್ಕ. ಮುತ್ತ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾವ್ನಿ. ಯಾಕೆ ದಾಚ್ಕೊತ? ನೋಡ್ರಿ, ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ಟಿರೋದು ಇದರಲ್ಲಿದೆ. ಸರಿಯಾಗಿ ನೋಡ್ರಿ. ಏನ ಇವನು ಎಲ್ಲದಕ್ಕೂ ಪತ್ರ ತೋರಿಸ್ತಾನೆ. ಎಲ್ಲ ಕರೆಕ್ಟ್ ಆಗಿ ಇಟ್ಟಿರಂಗವನೆ. ನನಗೂ ಅದೇ ಡೌಟು. ಆದ್ರೂ ನಾವು ಮನೆ ಸರ್ಚ್ ಮಾಡ್ಬೇಕು. ಎಕ್ಸ್ಟ್ರಾ ಒಡವೆಗಳಿದ್ರೆ ಅದು ಗೌರ್ಮೆಂಟ್ ಸೇರ್ಬೇಕಾಗಿದ್ದು. ಧಾರಾಳವಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನನ್ನ ಹತ್ರ ಪೇಪರ್ಸ್ ಇದೆ. ಯಾಕೋ ಸರಿ ಕಾಣ್ತಿಲ್ವೋ? ಆಫ್ ಬಾಯ್ಲು ಬಂದ್ಮೇಲೆ ಹೆಂಗಕ್ಕ ಖಾಲಿ ಕೈಯಲ್ಲಿ ವಾಪಸ್ ಹೋಗೋದು? ಆಫೀಸರ್ಸ್ ಸರ್ಚ್. ನೀವು ಎಲ್ಲಿ ಹುಡುಕಿದ್ರು ಏನೋ ಸಿಕ್ಕಲ್ಲ. ನಾನು ಸಾಕಷ್ಟಿಟ್ಟು ನಮ್ಮ ಮನೇಲಿ ದೇವ್ರಿದ್ದಾನೆ. ಏನಂದ್ರೆ? ದೇವ್ರಿದ್ದಾನೆ. ದೇವ್ರು. ಆಫೀಸರ್ಸ್, ಇವ್ರ ಮನೇಲಿ ದೇವ್ರಿದ್ದಾನಂತೆ. ಸರಿಯಾಗಿ ಸರ್ಚ್ ಮಾಡ್ರಪ್ಪ. ದೇವ್ರ? ಅಕ್ಕ ಏನಕ್ಕ ಒಗ್ಡೊಗ್ಡಾಗ ಮಾತಾಡ್ತಾ ಇದ್ಯಾ? ಏನು ಅಂತ ಅರ್ಥ ಆಗೋಂಗೆ ಕೇಳು, ತಲೆ ಕೇಳ್ತಾ ಇದೆ. ಅಜ್ಜಿ ಒಂದು ಗಣೇಶನ್ ವಿಗ್ರಹ ಡೀಲಿಂಗ್ ಇದೆ ಅಂತ ಹೇಳಿದ್ಲಲ್ಲ, ಇವನ್ ಮನೇಲಿ ಗಣೇಶನ್ ವಿಗ್ರಹ ಇದ್ರೂ ಇದ್ಬೋದು ಕಣೋ. ಹೌದೌದು, ನಡಿ ಹೋಗೋಣ. ದೇವ್ರ ಮನೆ. ಬೆಳ್ಳಿ ಗಣೇಶ ಕಣೋ, ಎಷ್ಟೊಂದೆಲ್ಲ ಬೆಳ್ಳಿ ಐಟಮ್ ಇದೆ. ಸದ್ಯಕ್ಕೆ ಇದೊಂದು ಸಾಕು. ಎತ್ತಿತ್ತು ಗಣೇಶ, ಎತ್ಕೋ ಬಾ. ಹಲೋ ಮಿಸ್ಟರ್, ಈ ವಿಗ್ರಹಕ್ಕೆ GST ಕಟ್ಟಿದ್ದೀರಾ? ಎಲ್ಲ ಟ್ಯಾಕ್ಸು ಕಟ್ಟಿದ್ದೀನಿ. GST ಅಂದ್ರೆ ನಾರ್ಮಲ್ GST ಅಲ್ಲ, ಗಾಡ್ ಸ್ಟ್ಯಾಚ್ಯೂ ಟ್ಯಾಕ್ಸ್. ಇದನ್ನ ಕಟ್ಟಿದ್ದೀರಾ? ಎಂತ ಟ್ಯಾಕ್ಸ್ ಅಪ್ಪ? ಹೊಸದಾಗಿ ಸರ್ಕಾರದವ್ರು ಆಡ್ ಮಾಡಿದ್ದಾರೆ. ಎಲ್ಲಿ ನೀವು ಕಟ್ಟಿರೋ ಸ್ಲಿಪ್ ತೋರಿಸಿ ನಮ್ಗೆ. ಗಾಡ್ ಸ್ಟ್ಯಾಚ್ಯೂ ಟ್ಯಾಕ್ಸಾ? ಆಫೀಸರ್ಸ್,
ಇವರು ಈ ವಿಗ್ರಹಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ, ಇದನ್ನ ಎತ್ತಂಗಡಿ ಮಾಡ್ಬೇಕು. ಬನ್ನಿ. ರೇ ಬಿಡ್ರಿ, ನಾನು ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ಸರ್ ನಾವೇ ಪೊಲೀಸು ಸರ್. ಬೇಕಿದ್ರೆ 10 ರೂಪಾಯಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ನೀವೇ ತಿಳ್ಕೊಳ್ಳಿ. ಅದು 2 ಕೆಜಿ ಬೆಳ್ಳಿ ವಿಗ್ರಹ 70,000 ಆಗೋಗಿದೆ ಕೆಜಿ. ಮೊಬೈಲಲ್ಲಿ ಪೊಲೀಸ್ ಪೊಲೀಸ್ ಬಂದ್ರ ಬೇಗ ಗೋವಿಂದ ಅವ್ರನ್ನ ಕಳ್ಸು. ದುಡ್ಡೆಲ್ಲ ಇವಾಗ ಕೊಡಕ್ಕಾಗಲ್ಲ, ತಗ್ಲಾಕೊಂಡ್ರೆ ಜೈಲಲ್ಲಿ ಜಲ್ಲಿ ಹೊಡಿಬೇಕಾಗತ್ತೆ. ಮೊದ್ಲು ತಪ್ಪಿಸ್ಕೊಂಡ್ರೆ ಆಮೇಲೆ ಕೊಡ್ತೀನಿ. ಬಾರ ಗೋವಿಂದ. ಇಲ್ಲ, ನನ್ನಿಂದ ಆಗಕ್ಕಿಲ್ಲ. ಅನಿಕಾ, ಯಾಕೆ ಹಿಂಗ್ ಮಾಡ್ತಿದ್ಯಾ? ಕಮ್ಲಿ ಅವರೇ, ಏನಾಯ್ತು? ಯಾಕೆ ಅಳ್ತಿದ್ದೀರಾ?